ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರದ ಹುಲಿ. ಅವರ ಬೆಂಬಲಿಗರೇ ಹೇಳೋ ಪ್ರಕಾರ ಫೈರ್ ಬ್ರ್ಯಾಂಡ್ ಅವ್ರ ಬೆಂಬಲಿಗರು ಹೇಳೋದಲ್ಲ, ಅವರ ರಾಜಕೀಯ ವಿರೋಧಿಗಳು ಕೂಡ ಸ್ಪಷ್ಟವಾಗಿ ಹೇಳ್ತಾರೆ, ಹೌದು ಯತ್ನಾಳ್ ಫೈರ್ ಬ್ರ್ಯಾಂಡ್ ಅಂತ. ಅವರು ಹೇಗಿದ್ದಾರೆ ಅಂದರೆ, ಈ ಬಾಹುಬಲಿಯಲ್ಲಿ ಒಂದು ಸೀನ್ ಬರುತ್ತೆ. ಬಲ್ಲಾಳ ದೇವ ಅವರ ತಂದೆ ಅವರನ್ನು ಮನೆಯಿಂದ ಹೊರಗೆ ಹಾಕಿದ್ಮೇಲೆ ಒಂದು ಮಾತು ಹೇಳ್ತಾರೆ, ಇವನು ಎಲ್ಲಿದ್ದರೂ ಇವನು ರಾಜನ್ ಥರನೇ ಇರ್ತಾನೆ ಅಂತ. ಯತ್ನಾಳ್ರ ವಿಚಾರದಲ್ಲೂ ಕೂಡ ಹಾಗೆ ಕಾಣಿಸುತ್ತೆ. ಯಾಕೆ ಅಂದರೆ ಅಧಿಕೃತವಾಗಿ ಅವರು ವಿಪಕ್ಷ ನಾಯಕರಲ್ಲ, ಆದರೆ ವಿಪಕ್ಷ ನಾಯಕ ಮಾಡಬೇಕಾದ ಎಲ್ಲ ಕೆಲಸವನ್ನು ಪಕ್ಷವಿಲ್ಲದ ವಿಪಕ್ಷ ನಾಯಕರಂತೆ ಬಸನಗೌಡ ಪಾಟೀಲ್ ಯತ್ನಾಳ್ರು ಮಾಡ್ತಿದ್ದಾರೆ. ಇದಕ್ಕಿಂತಲೂ ಬಹುಮುಖ್ಯ ಸಂಗತಿ ಏನಂದರೆ, ತೆಲಂಗಾಣದ BJPಯ ಶಾಸಕ ರಾಜಾ ಸಿಂಗ್ ಅವರ ರೀತಿಯಲ್ಲಿ ಯತ್ನಾಳ್ರ ಉಚ್ಚಾಟನೆ ಸೇರಿದಂತೆ ಯಾರೆಲ್ಲ ಇಬ್ಬರು ಶಾಸಕರ ಉಚ್ಚಾಟನೆಯನ್ನು ಮಾಡಿತ್ತು ಪಕ್ಷ, ಅದನ್ನು ವಾಪಸ್ ತೆಗೆದುಕೊಳ್ಳುವಂತಹ ದಿನಗಳು ದೂರವಿಲ್ಲ. ಯಾಕೆ? BJP ರಾಜ್ಯ ಘಟಕದ ಅಧ್ಯಕ್ಷರ ಆಯ್ಕೆಯ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಿದೆ. ಹೈಕಮಾಂಡ್ ಮಟ್ಟದಲ್ಲಿ ಯಡಿಯೂರಪ್ಪ ಅವರು ಹೋಗಿದ್ರು, ವಿಜೇಂದ್ರ ಅವರು ಅಲ್ಲಿಂದ ಬಂದ ಮೇಲೆ ಒಂದು ಮಾತನ್ನು ಹೇಳಿದ್ರು, ಏರ್ಪೋರ್ಟ್ ಮುಂದೆ ನಮ್ಮ ಪಕ್ಷದ ರಾಜ್ಯ ಘಟಕದ ಟ್ರಬಲ್ ಶೂಟರ್ ವಿ ಸೋಮಣ್ಣ ಅನ್ನೋ ಮಾತನ್ನು ಹೇಳಿದ್ರು. ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ನಡುವಿನ ವ್ಯತ್ಯಾಸಗಳು, ಭಿನ್ನಾಭಿಪ್ರಾಯಗಳು ಏನಿದಾವೆ ಅದನ್ನು ಬಗೆಹರಿಸುವ ಪ್ರಯತ್ನ ನಡೀತಿದೆ, ನಾನು ಕೂಡ ಅವ್ರ ಜೊತೆಲಿ ನಿಂತ್ಕೊಂತೀನಿ, ನಮ್ಮ ಟ್ರಬಲ್ ಶೂಟರ್ ಸೋಮಣ್ಣ ಅನ್ನೋ ಮಾತನ್ನು ಹೇಳಿದ್ರು. ಯಾಕೆ ಯತ್ನಾಳ್ರ ಮೇಲೆ ಇರುವಂತಹ ಉಚ್ಚಾಟನೆಯ ಆದೇಶ ಏನಿದೆ ಅದು ಹಿಂಪಡೆಯುವ ಸಾಧ್ಯತೆಗಳು ನಿಚ್ಚಳವಾಗಿದೆ ಅಂದರೆ ಅದಕ್ಕೆ ಬಹುಮುಖ್ಯವಾಗಿ 5 ಕಾರಣಗಳಿದ್ದಾವೆ. ಕಾರಣ 1, ವಕ್ಫ್ ಹೋರಾಟವನ್ನು ನಿಜಕ್ಕೂ ವಿಪಕ್ಷ ನಾಯಕ ಅಶೋಕ್ ಅವರ ನೇತೃತ್ವದಲ್ಲಿ ಮಾಡಬೇಕಾಗಿತ್ತು, ಅವರೇ ಮುತುವರ್ಜಿ ವಹಿಸಿ ಮಾಡಬೇಕಾಗಿತ್ತು, ಆದರೆ ಅವರು ಮಾಡಲಿಲ್ಲ. ಮಾಡಿದ್ಯಾರು? ಬಸನಗೌಡ ಪಾಟೀಲ್ ಯತ್ನಾಳ್ರು ಮತ್ತು ಅವರ ಬಣ, ಈಗೆಲ್ಲ ಯಾರು ಗುರುತಿಸ್ಕೊಂಡಿದ್ದಾರೋ ಅವರು. ಆದರೆ ಅದು ಎಲ್ಲಿಯ ಮಟ್ಟಕ್ಕೆ ಹೋಯಿತು ಅಂದರೆ ಅದಕ್ಕೊಂದು ಬಿಲ್ಲೆ ಬಂತು, ಅದು ಯತ್ನಾಳ್ರ ವಿಚಾರವಾಗಿ ಯಾರೇನೇ ಹೇಳಬಹುದು. ಪಕ್ಷ ಮತ್ತು ಪಕ್ಷದ ವಿಚಾರ, ಹಿಂದುತ್ವ ಮತ್ತು ಹಿಂದುತ್ವದ ವಿಚಾರ ಅಂದಾಗ ಮರ್ಜಿನೇ ಇಲ್ಲ, ಅದು ಯಾರೇ ಬರಲಿ. 2ನೇ ಕಾರಣ, ವಾಲ್ಮೀಕಿ ನಿಗಮ ಹಗರಣದ ಹೋರಾಟ ಮಾಡಿದ್ದು ಕೂಡ ಇದೇ ಯತ್ನಾಳ್ ಟೀಮ್. ವಿಪಕ್ಷ ನಾಯಕರು ಇದನ್ನು ಮಾಡಬೇಕಾಗಿತ್ತು. ಇವತ್ತು BJP ಯತ್ನಾಳ್ರ ಹೆಸರನ್ನು ಅಥವಾ ಯತ್ನಾಳ್ ಬಣದ ಹೆಸರನ್ನು, ಯಾರ ಹೆಸರನ್ನು ಹೇಳೋದಿಲ್ಲ, BJP ಮಾಡ್ತು ಅಂತ ಹೇಳುತ್ತೆ. ಆದರೆ ವಾಲ್ಮೀಕಿ ನಿಗಮದ ಹಗರಣದ ಹೋರಾಟದ ಕ್ರೆಡಿಟ್ಟು ಯತ್ನಾಳ್ರಿಗೆ ಸಿಗಬೇಕು, ವಕ್ಫ್ ಹೋರಾಟದ ಕ್ರೆಡಿಟ್ಟು ಯತ್ನಾಳ್ರಿಗೆ ಸಿಗಬೇಕು. ಇವೆಲ್ಲವನ್ನು ಮಾಡಬೇಕಾಗಿದ್ದವ್ರು ಯಾರು? ವಿಪಕ್ಷ ನಾಯಕ. ಇವೆರಡೂ ಮುಗೀತು. ಮೊನ್ನೆ ಕುಮಾರ್ ಬಂಗಾರಪ್ಪ ಅವರು ಇದೇ ಪ್ರೆಸ್ ಮೀಟ್ ಮಾಡಿದ್ರು. ಆಗ ಪ್ರಶ್ನೆ ಕೇಳ್ತಾರೆ ಮಾಧ್ಯಮದವರು, ಎಲ್ಲ ನೀವು ಈ ಥರದ ಹೋರಾಟ ಮಾಡಿದ್ರಿ, ಜೊತೆಯಲ್ಲಿ ವಾಲ್ಮೀಕಿ ನಿಗಮ ಹಗರಣದ ಹೋರಾಟ ಮಾಡಿದ್ರೆ, ಆದರೆ ನಿಮ್ಮ ಹೆಸರು ಹೇಳ್ತಿಲ್ವಲ್ಲ, ಯತ್ನಾಳ್ರ ಹೆಸರನ್ನು ಹೇಳ್ತಿಲ್ವಲ್ಲ, ಅದು ನಮಗೆ ಬೇಕಿಲ್ಲ. ಜನಾಂದೋಲನ ಕ್ರಮವಾಗಿ ನಾವು ಅದನ್ನು ಮಾಡಿದ್ದೀವಿ, ಜನ ನೋಡ್ತಾರೆ, ಯತ್ನಾಳ್ ಬೇಕು, ಮತ್ತೊಬ್ಬರು ಬೇಕು, ಮಗದೊಬ್ಬರು ಬೇಕು, ಅವರೇ ಆರಿಸಿಕೊಳ್ತಾರೆ ಅನ್ನೋ ಮಾತನ್ನು ಹೇಳಿದ್ರು. ಪಕ್ಕದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಕೂತಿದ್ರು. 3ನೇ ಹೋರಾಟನೂ ಶುರು ಮಾಡಿದ್ದಾರೆ. ಅಕ್ರಮ ವಲಸಿಗರು, ಅದು ಬಾಂಗ್ಲಾದೇಶದಿಂದ ಬಂದಿರಬಹುದು, ಪಾಕಿಸ್ತಾನ, ಅವರನ್ನು ಒದ್ದೋಡಿಸಬೇಕು ಅನ್ನುವಂತಹ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಯತ್ನಾಳ್. ಆ ಹೋರಾಟದ ರೂಪುರೇಷೆಗಳೆಲ್ಲವೂ ಕೂಡ ಯತ್ನಾಳ್ ಬಣದಲ್ಲಿ ಸುಸೂತ್ರವಾಗಿ ನಡೀತಿದೆ. ಮಹದೇವಪುರ ವ್ಯಾಪ್ತಿಯಲ್ಲಿ ಮಹತ್ವದ ಹೋರಾಟ ಕೂಡ ನಡೆಯುತ್ತೆ. ಈ ಕ್ರೆಡಿಟ್ಟು ಕೂಡ ಯತ್ನಾಳ್ ಬಣಕ್ಕೆ ಸೇರಬೇಕು. ಎಲ್ಲ ಹೇಗಾಗಿದೆ ಅಂದರೆ, ಪವರ್ ಸೆಂಟರ್ ಮತ್ತೊಂದು ಸೃಷ್ಟಿಯಾಗಿದೆ ರಾಜ್ಯ BJP ಘಟಕದಲ್ಲಿ. ಪಕ್ಷವಿಲ್ಲದ ವಿಪಕ್ಷ ನಾಯಕ ಯತ್ನಾಳ್ರ ಸುತ್ತಲೂ ಸಾಕಷ್ಟು ಜನ ಓಡಾಡ್ತಿದ್ದಾರೆ. ಪ್ರತಾಪ್ ಸಿಂಹ, ಅರವಿಂದ ಲಿಂಬಾವಳಿ, ಇದೇ ಕುಮಾರ್ ಬಂಗಾರಪ್ಪ, ಸಾಕಷ್ಟು ನಾಯಕರು, ರಮೇಶ್ ಜಾರಕಿಹೊಳಿ, ಎಲ್ಲರೂ ಕೂಡ ಹೋರಾಡ್ತಿದ್ದಾರೆ. ಜೊತೆಲಿ ಹೊಸ ಪವರ್ ಸೆಂಟರನ್ನು ಸೃಷ್ಟಿಸಿಕೊಂಡಿರುವಂತಹ ಯತ್ನಾಳ್ರು ಮತ್ತೆ ಪಕ್ಷ ಕಟ್ತೀನಿ ಅಂತ ಇನ್ನೊಂದು ಸಲ ಹೇಳಿಲ್ಲ, ಒಂದೇ ಸಲ ಹೇಳಿತ್ತು. ಅದರ ಅರ್ಥ, ರಾಜಾ ಸಿಂಗ್ ಅವರು ಏನು 2022ರಲ್ಲಿ ಪಕ್ಷವೇ ಅವರನ್ನು ಉಚ್ಚಾಟನೆ ಮಾಡಿತ್ತು, ಅನಂತರ ಪಕ್ಷವೇ ಉಚ್ಚಾಟನೆಯ ಆದೇಶವನ್ನು ಹಿಂಪಡೆದು ಪಕ್ಷಕ್ಕೆ ವಾಪಸ್ ಕರೆಸ್ಕೊಂಡಿತ್ತು. ಆ ದಿನ, ಆ ಗಳಿಗೆ ಹತ್ತಿರದಲ್ಲಿದೆ.
ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲೇ ರಾಜ್ಯಾಧ್ಯಕ್ಷರ ಆಯ್ಕೆ ಜೊತೆಯಲ್ಲಿ ಮತ್ತೊಂದು ಸ್ಫೋಟಕ ವಿಚಾರ ಕೂಡ ರಾಜ್ಯ ಬಿಜೆಪಿಯಲ್ಲಿ ಚರ್ಚೆ ಆಗ್ತಿದೆ. ಹೈಕಮಾಂಡ್ಗೆ ಇಷ್ಟು ದಿನ ಒಬ್ಬ ಯಡಿಯೂರಪ್ಪ ಅವರು ನುಂಗಲಾರದ ತುತ್ತಾಗಿ ಕಾಣ್ತಿದ್ರು. ಇದೀಗ ಮತ್ತೊಬ್ಬ ಯತ್ನಾಳ್ ಕೂಡ ಸೃಷ್ಟಿಯಾಗಿದ್ದಾರೆ. ಅವರಿಗೆ ಒಂದು ಗಟ್ಟಿಯಾಗಿ ನಿಂತು ಇದು ತಪ್ಪು ಅಂತ ಹೇಳಿದ್ರೆ ಅದು ತಪ್ಪಾಗಿ ನೀವು ಕಾಣುತ್ತೆ, ಅದನ್ನು ಬದಲಿಸಿಕೊಳ್ಳಬೇಕಾದಂತಹ, ತಿದ್ದಿಕೊಳ್ಳಬೇಕಾದಂತಹ, ಪಕ್ಷದಲ್ಲಿ ಎಲ್ಲರನ್ನೂ ಒಗ್ಗಟ್ಟಾಗಿ ತಗೊಂಡು ಹೋಗದಿದ್ರೆ ಕಷ್ಟ ಆಗುತ್ತೆ ಎನ್ನುವಂತಹ ಒಂದು ದೊಡ್ಡ ಪ್ರಬಲ ಶಕ್ತಿಯಾಗಿ, ಪರ್ಯಾಯ ಶಕ್ತಿಯಾಗಿ ಈಗ ಯತ್ನಾಳರು ಕಾಣಿಸ್ತಿದ್ದಾರೆ. ಉದಯವಾಣಿ ಇವತ್ತೊಂದು ಆರ್ಟಿಕಲ್ ಮಾಡಿದೆ. ಬಿಜೆಪಿ ಎಷ್ಟು ದಿನ ಯಡಿಯೂರಪ್ಪ ಅವರು ಹಾಕಿದ ಗೆರೆಯನ್ನು ದಾಟದಂತೆ ನೋಡಿಕೊಳ್ಳುವಂತಹ ಪ್ರಯತ್ನಗಳು ನಡೀತಿತ್ತು. ಈಗ ಪರ್ಯಾಯವಾಗಿ ಯತ್ನಾಳರ ಗೆರೆ ಕೂಡ ಕಾಣಿಸ್ತಿದೆ. ಒಂದು ದೊಡ್ಡ ಗೆರೆ, ಇನ್ನೊಂದು ಸಣ್ಣ ಗೆರೆ. ಆದರೆ ಗೆರೆ ಕಾಣಿಸ್ತಿದೆ. ಎಷ್ಟು ದಿನ ಕಾಣಿಸ್ತಿತ್ತೋ ಬಿಡ್ತಿತ್ತು. ಈಶ್ವರಪ್ಪ ಯಾರ್ಯಾರೋ ಮಾತಾಡಿದ್ರು. ಈವನ್ ಈಶ್ವರಪ್ಪ ಅವರ ಗರ್ವಾಪ್ಸಿ ಅಲ್ಲ, ಉಚ್ಚಾಟನೆಯ ಅಥವಾ ಅವರನ್ನು ಮತ್ತೆ ವಾಪಸ್ ಕರೆಸಿಕೊಳ್ಳುವಂತಹ, ಅವ್ರ ಉಚ್ಚಾಟನೆ ಆಗಿಲ್ಲ, ವಾಪಸ್ ಕರೆಸಿಕೊಳ್ಳುವಂತಹ ಗರ್ವಾಪ್ಸಿ ಪ್ರಯತ್ನಗಳು ನಡೀತಿರೋದು ಕೂಡ ಇದೇ ಕಾರಣಕ್ಕೆ. ಎಲ್ಲ ನಾಯಕರನ್ನ ಮತ್ತೆ ಒಟ್ಟುಗೂಡಿಸೋದು. ಯಡಿಯೂರಪ್ಪ ಅವರು ಕೂಡ, ವಿಜೇಂದ್ರ ಅವರು ಕೂಡ ಇದೇ ಲೆಕ್ಕಾಚಾರದಲ್ಲೇ ನಡೀತಿದ್ದಾರೆ. ಎಲ್ಲರನ್ನ ಮತ್ತೆ ವಿಶ್ವಾಸಕ್ಕೆ ತಗೊಂಡು ಮುಂದುವರಿಯೋದು ಅನ್ನುವಂಥದ್ದು. ಯಾಕಂದರೆ ಕಾಂಗ್ರೆಸ್ ಈ ಕಡೆ ಏನೇನು ಮಾಡ್ಕೊಳ್ತಿದೆ, ಏನು ಸಮಸ್ಯೆಗಳು ಮಾಡ್ಕೊಳ್ತಿದೆ, ಪರ್ಯಾಯವಾಗಿ ಇಬ್ಬರ ಮಧ್ಯೆ JDS ನಾಜೂಕಾಗಿ ಏನು ಪಾದಯಾತ್ರೆಗಳನ್ನು ಮಾಡಿಸ್ತಿದೆ, ಇದರ ಮಧ್ಯೆ ಯಾತ್ರೆ JDS ಮಾಡಿಸ್ತಿರುವಂಥದ್ದು. ಯತ್ನಾಳ್ ಬಣ ಸ್ಟ್ರಾಂಗ್ ಆಗ್ತಿದೆ. ಪಕ್ಷವಿಲ್ಲದ ವಿಪಕ್ಷ ನಾಯಕರನ್ನ ಪಕ್ಷವಿರುವ ವಿಪಕ್ಷ ನಾಯಕರನ್ನಾಗಿ ಮಾಡುವಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ರಾಜಾಸಿಂಗ್ ಪ್ರಯೋಗ ಏನಿತ್ತು ತೆಲಂಗಾಣದಲ್ಲಿ, ಅಂಥದ್ದೇ ಪ್ರಯೋಗ ರಾಜ್ಯದಲ್ಲಿ ಆಗಲೇಬೇಕಿದೆ. ಒಂದು ಒಳಿತು, ಒಂದು ಕೆಡುಕು, ಅಥವಾ ಒಂದು ಪ್ರಶ್ನಿಸುವಂತಹ ವ್ಯಕ್ತಿ ಒಂದು ಪಕ್ಷದಲ್ಲಿ, ಒಂದು ವ್ಯವಸ್ಥೆಯಲ್ಲಿ ಇದ್ರೇನೆ ಆ ವ್ಯವಸ್ಥೆ ಸದ್ಯ ನಾಜೂಕಾಗಿರುತ್ತೆ, ಸಮಸ್ಯೆಗಳಿಲ್ಲದೆ ಇರುತ್ತೆ. ಅದು ಪ್ರಜಾಪ್ರಭುತ್ವ ಅನಿಸುತ್ತೆ. ಏನೋ ಆಗಿದೆ, ರಾಜಾಸಿಂಗ್ ಮತ್ತೆ ಬಂದರು, ಈಗ ಪಕ್ಷನೇ ಬಿಟ್ಬಿಟ್ರು, ಅದು ಬೇರೆ ಪ್ರಶ್ನೆ. ಆದರೆ ಅವರ ರೀತಿಯಲ್ಲೇ, ಅವರ ಮಾದರಿಯಲ್ಲೇ ಉಚ್ಚಾಟನೆಯನ್ನು ಹಿಂಪಡೆಯುವಂತಹ ಒಂದು ಪ್ರಯತ್ನಗಳಾಗ್ತಿದ್ದಾವೆ. ಹಾಗಾದರೆ ಯತ್ನಾಳರು ಮತ್ತೊಂದು ಪಕ್ಷ ಕಟ್ತಾರೋ ಮಗದೊಂದು ಅವ್ರ ಆತ್ರಕ್ಕೆ ಬೀಳಲಿಲ್ಲ, ಒಂದು ಹೇಳಿಕೆ ಕೊಟ್ಟು ಸುಮ್ಮನೆ ಆದರು. ಈಗಲೂ ಕೂಡ ಪಕ್ಷದ ಚೌಕಟ್ಟಿನೊಳಗಡೆ ಒಬ್ಬ BJPಯ ನಾಯಕ ಹೇಗೆ ವರ್ತಿಸ್ಬೇಕೋ ಅಷ್ಟೇ ಮಾಡ್ತಿದ್ದಾರೆ. ಅದನ್ನು ಮೀರಿ ಮತ್ತೇನನ್ನೂ ಮಾಡ್ತಿಲ್ಲ. ಯಾಕಂದರೆ ಅವ್ರಿಗೊಂದು ನಿರೀಕ್ಷೆ ಇತ್ತೋ ಏನೋ, ಮತ್ತೆ ಪಕ್ಷ ನನ್ನನ್ನು ಬಯಸುತ್ತೆ ಅಂತ. ಎಲ್ಲ ಲೆಕ್ಕಾಚಾರಗಳು ಅದೇ ನಡೀತಿವೆ. ಈಗ ವಿಜೇಂದ್ರ ಅವರ ಆಯ್ಕೆಗೆ ಬಹುದೊಡ್ಡ ತೊಡಕಾಗಿ ಕಾಣ್ತಿರುವಂಥದ್ದು ಇದೇ ವಿಚಾರ ಇರಬಹುದು. ಎಲ್ಲರೂ ಬೇಕು, ಎಲ್ಲರನ್ನೂ ಮತ್ತೆ ಕರೆತನ್ನಿ ಅಂತ ಹೈಕಮಾಂಡ್ ಮುಂದೆ ಇದೇ ಬಣ ಪಟ್ಟಿಡಿತಿದೆ. ಈಶ್ವರಪ್ಪ ಅವರು ಬೇಕು, ಇನ್ನಿಬ್ಬರು ಶಾಸಕರು, ಸೋಮಶೇಖರ್ ಅವರು, ಹೆಬ್ಬಾರ್ ಅವರು, ಎಲ್ಲರೂ ಬೇಕು. ರಮೇಶ್ ಜಾರಕಿಹೊಳಿ ಅವರು ಅದೇ ಪಟ್ಟಿಡಿತಿರುವಂಥದ್ದು. ಈ ಕಡೆ ಅರವಿಂದ ಲಿಂಬಾವಳಿ ಅವರು ಸಮನ್ವಯ ಸಮಿತಿ ಬೇಕು, ಸಮನ್ವಯ ಸಮಿತಿಯ ಸಭೆಗಳು ಎಲ್ಲವನ್ನೂ ಕೂಡ ಬಯಸ್ತಿದ್ದಾರೆ. ಅಲ್ಲಿಗೆ ಎಲ್ಲೆಲ್ಲಿ ಹೋಗಿದ್ರು ಹುಡುಗರು ಅವರೆಲ್ಲರೂ ಕೂಡ ಒಂದಾಗ್ತಿದ್ದಾರೆ. BJP ಮೊದಲಿನ ರೀತಿ ಸ್ಟ್ರಾಂಗ್ ಆಗುವಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಹಾಗಿದ್ರೆ ಯತ್ನಾಳರ ಮೇಲಿನ ಉಚ್ಚಾಟನೆಯ ಆದೇಶವನ್ನು ಹಿಂಪಡೆಯುತ್ತೆ ಅನ್ನೋದಾದರೆ BJPಯ ಲೆಕ್ಕಾಚಾರಗಳು ಏನಿರಬಹುದು? ಕಮೆಂಟ್ ಮಾಡಿ.